ಹಿಂದೆ ಒಂದು ದೊಡ್ಡ ದಟ್ಟ ಅರಣ್ಯದ ಸಮೀಪದಲ್ಲಿ ಗಂಗಮ್ಮ ಎಂಬ ಒಬ್ಬ ಮುದುಕಿ ವಾಸಿಸುತ್ತಿದ್ದಳು. ಅವಳು ಪ್ರತಿದಿನ ಕಾಡಿಗೆ ಹೋಗಿ ಉರುವಲು ತಂದು ಮಾರಿ ಜೀವನ ಸಾಗಿಸುತ್ತಿದ್ದಳು. ಕಾಡಿನ ದಾರಿಯಲ್ಲಿ ಗಂಗಮ್ಮನಿಗೆ ಬಿಸಿಲಾಗಿದ್ದಾಗ ನೀರು ಕುಡಿಯಲು ತುಂಬಾ ಕಷ್ಟವಾಗುತ್ತಿತ್ತು. ಹಾಗಾಗಿ ಅವಳು ಒಂದು ಮಡಕೆಯಲ್ಲಿ ನೀರು ತುಂಬಿಕೊಂಡು ಹೋಗುತ್ತಿದ್ದಳು. ಆ ಕಾಡಿನಲ್ಲಿ ಚಿಂಪು ಎಂಬ ಒಂದು ಬಹಳ ಬುದ್ಧಿವಂತ ಮಂಗ ವಾಸಿಸುತ್ತಿತ್ತು. ಚಿಂಪುಗೆ ಮನುಷ್ಯರು ಮಾಡುವ ಕೆಲಸಗಳ ಬಗ್ಗೆ ಕುತೂಹಲ ಹೆಚ್ಚು. ಚಿಂಪು ಗಂಗಮ್ಮಳು ಪ್ರತಿದಿನ ನೀರು ತುಂಬಿದ ಮಡಕೆಯನ್ನು ತರುತ್ತಿರುವುದನ್ನು ಗಮನಿಸಿತು. ಆ ಮಡಕೆಯನ್ನು ಒಡೆಯಬೇಕು ಅಥವಾ ಅದರಲ್ಲಿರೋ ನೀರು ಕುಡಿಯಬೇಕು ಎಂಬ ಕುತಂತ್ರ ಅದರ ಮನಸ್ಸಿನಲ್ಲಿ ಮೂಡಿತು. ಒಂದು ದಿನ ಗಂಗಮ್ಮಳು ಉರುವಲು ಸಂಗ್ರಹಿಸಲು ಮಡಕೆಯನ್ನು ಕೆಳಗಿಟ್ಟು ಕೆಲಸದಲ್ಲಿ ನಿರತಳಾಗಿದ್ದಳು. ಚಿಂಪು ಸದ್ದಿಲ್ಲದೆ ಮಡಕೆಯ ಬಳಿಗೆ ಬಂದು ತನ್ನ ಬಲದಿಂದ ಮಡಕೆಯನ್ನು ಎತ್ತಿ ಒಡೆಯಲು ಪ್ರಯತ್ನಿಸಿತು. ಆದರೆ ಮಡಕೆ ತುಂಬಾ ದೊಡ್ಡದಾಗಿತ್ತು ಮತ್ತು ಚಿಂಪು ಎಷ್ಟೇ ಪ್ರಯತ್ನಿಸಿದರೂ ಅದನ್ನು ಒಡೆಯಲು ಸಾಧ್ಯವಾಗಲಿಲ್ಲ. ಆಗ ಮಂಗ ಯೋಚಿಸಿತು, ಬಲದಿಂದ ಕೆಲಸವಾಗದಿದ್ದರೆ ಬುದ್ಧಿ ಉಪಯೋಗಿಸಬೇಕು. ಚಿಂಪು ಸುತ್ತಲೂ ನೋಡಿತು. ಅಲ್ಲಿ ಸಣ್ಣ ಸಣ್ಣ ಕಲ್ಲುಗಳು ಮತ್ತು ಮಡಕೆಗಿಂತ ದೊಡ್ಡದಾದ ಒಂದು ಪೈಪಿನ ತುಂಡು ಬಿದ್ದಿತ್ತು. ಅದಕ್ಕೆ ಒಂದು ಉಪಾಯ ಹೊಳೆಯಿತು. ಅದು ಆ ಪೈಪ್ನ ತುಂಡನ್ನು ಬಾಯಲ್ಲಿ ಹಿಡಿದು ಅದನ್ನು ಮಡಕೆಯ ಅಂಚಿಗೆ ಇಟ್ಟು ನಿಧಾನವಾಗಿ ಬಲ ಪ್ರಯೋಗಿಸಿತು. ಮಡಕೆಯ ಅಂಚು ತೆಳ್ಳಗಿದ್ದ ಕಾರಣ ಪೈಪಿನ ಒತ್ತಡದಿಂದಾಗಿ ಮಡಿಕೆ ಒಡೆದು ಹೋಯಿತು. ನೀರು ನೆಲದ ಮೇಲೆಲ್ಲ ಚೆಲ್ಲಿ ಹೋಯಿತು. ಚಿಂಪು ಬಹಳ ಸಂತೋಷದಿಂದ ನಗುತ್ತಾ ಅಲ್ಲಿಂದ ಓಡಿ ಹೋಯಿತು. ಉರುವಲು ಸಂಗ್ರಹಿಸಿ ಹಿಂತಿರುಗಿದ ಗಂಗಮ್ಮ ತನ್ನ ಮಡಿಕೆ ಒಡೆದಿರುವುದನ್ನು ನೋಡಿ ತುಂಬಾ ದುಃಖಿತಳಾದಳು. ಆದರೆ ತಕ್ಷಣ ಅವಳಿಗೆ ಮಂಗದ ಬುದ್ಧಿವಂತಿಕೆಯ ಅರಿವಾಯಿತು. ಮರುದಿನ ಗಂಗಮ್ಮ ಕಾಡಿಗೆ ಹೋಗುವಾಗ ಒಂದು ಬಲವಾದ ಲೋಹದ ಕ್ಯಾನ್ನಲ್ಲಿ ನೀರನ್ನು ತುಂಬಿಸಿಕೊಂಡು ಹೋದಳು. ಚಿಂಪು ಎಂದಿನಂತೆ ಮಡಿಕೆ ಒಡೆಯಲು ಬರುವ ನಿರೀಕ್ಷೆಯಲ್ಲಿ ಕಾಯುತ್ತಿತ್ತು. ಗಂಗಮ್ಮ ತನ್ನ ಲೋಹದ ಕ್ಯಾನ್ ಅನ್ನು ಮರದ ಕೆಳಗೆ ಇರಿಸಿ ಕೆಲಸಕ್ಕೆ ಹೋದಳು. ಚಿಂಪು ಓಡೋಡಿ ಬಂದು ಹಳೆಯ ಪೈಪಿನ ತುಂಡಿನಿಂದ ಕ್ಯಾನ್ ಒಡೆಯಲು ಪ್ರಯತ್ನಿಸಿತು. ಆದರೆ ಈ ಬಾರಿ ಅದು ಸಾಧ್ಯವಾಗಲಿಲ್ಲ. ಕ್ಯಾನ್ ಗಟ್ಟಿಯಾಗಿತ್ತು ಮತ್ತು ಎಷ್ಟು ಪ್ರಯತ್ನಿಸಿದರೂ ಅದಕ್ಕೆ ಒಂದು ಗೀರು ಕೂಡ ಬೀಳಲಿಲ್ಲ. ಚಿಂಪು ನಿರಾಶೆಯಿಂದ ತಲೆ ತಗ್ಗಿಸಿ ಕುಳಿತಿತ್ತು. ಆಗ ಗಂಗಮ್ಮ ನಗುತ್ತಾ, ಓ ಚಿಂಪು, ನಿನಗೆ ಬುದ್ಧಿ ಇದೆ ನಿಜ, ಆದರೆ ಈ ಗಂಗಮ್ಮಳಿಗೆ ಅನುಭವವಿದೆ. ನಿನ್ನ ಬುದ್ಧಿಗೆ ಪ್ರತಿದಿನ ನಾನು ಬಲಿಯಾಗುವುದಿಲ್ಲ. ಒಂದು ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಳಬೇಕು ಎಂದು ಹೇಳಿದಳು. ಅಂದಿನಿಂದ ಚಿಂಪು ತನ್ನ ಬುದ್ಧಿವಂತಿಕೆಯನ್ನು ಬೇರೆಯವರಿಗೆ ತೊಂದರೆ ಕೊಡಲು ಬಳಸುವುದನ್ನು ನಿಲ್ಲಿಸಿತು. ಕಥೆಯ ನೀತಿ: ಕೇವಲ ಬುದ್ಧಿವಂತಿಕೆಗಿಂತ ಅನುಭವವು ಹೆಚ್ಚು ಶಕ್ತಿಶಾಲಿಯಾಗಿದೆ. ತಾತ್ಕಾಲಿಕ ಜಾಣ್ಮೆಗಿಂತ ದೂರದೃಷ್ಟಿಯ ಯೋಜನೆ ಯಾವಾಗಲೂ ಗೆಲ್ಲುತ್ತದೆ.